ಹಾಯ್ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾವು ಹೋಗ್ತಾ ಇರೋದು ಸ್ವಲ್ಪ ಅಮೌಂಟ್ ಡೆಪಾಸಿಟ್ ಮಾಡ್ಕೋಬೇಕಿತ್ತು ಅಕೌಂಟ್ಗೆ, ಅದಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ಹೋಗೋ ದಾರಿಲಿ ಇಲ್ಲೊಂದು ಕಪ್ಪು ಬೇಕು ಸಿಕ್ತು. ಇದು ನಮ್ಮ ಮನೆ ಕೆಳಗಡೆ ಅವ್ರು ಬೇಕು. ಇದ್ರದ್ದು ಕೆಲಸ ಏನು ಅಂದರೆ ಯಾವಾಗಲೂ ಎಲ್ಲಾರ ಬೈಕ್ ಸೀಟ್ನು ಈ ಥರ ಪರ್ಚಿ ಇಡೋದು. ನಮ್ದು ಹಂಗೆ ಮಾಡಿದೆ. ಪರವಾಗಿಲ್ಲ ಅಂತ ಅಂದ್ಕೊಂಡು ಇನ್ನೇನು ಅಮೌಂಟ್ ಡೆಪಾಸಿಟ್ ಮಾಡೋಣ ಅಂತ ಹೋದ್ವಿ. ಯಾವಾಗಲೂ ಹೋಗೋದು ಆಲ್ವೇಸ್ ಫಸ್ಟ್ ಅವರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬಟ್ ಅದು ಯಾವಾಗಲೂ ಕ್ಲೋಸ್ ಆಗೇ ಇರುತ್ತೆ. ನಮ್ಮ ಮನೆ ಹತ್ರ ಇರೋ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಾರ್ಡ್ ಡೆಪಾಸಿಟ್ ಮಿಷಿನು. ಬಟ್ ದಟ್ಸ್ ಓಕೆ ಅಂದ್ಬಿಟ್ಟು ನಂದು ಇನ್ನೊಂದು ಅಕೌಂಟ್ ಇತ್ತು ಕೆನರಾ ಬ್ಯಾಂಕಲ್ಲಿ. ಅದು ನೆನಪಾಯ್ತು ಸಡನ್ ಆಗಿ, ಕೆನರಾದು ಇದೆ ಅಲ್ವಾ ನಮ್ಮ ಹತ್ರ, ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅವಾಗ ಅಂತ ಅಂದ್ಬಿಟ್ಟು ಕೆನರಾ ಬ್ಯಾಂಕ್ ATM ಹತ್ರ ಬಂದ್ವಿ. ನೋಡಿದ್ರೆ ಅದು ಯಾವಾಗಲೂ ಓಪನ್ ಇರುತ್ತೆ. ಆ್ಯಕ್ಚುಲಿ ಇವತ್ತು ಕೂಡ ಹಾಗೆ ಓಪನ್ ಇತ್ತು. ನಾನು ATM ಕಾರ್ಡ್, ಅದು ಕೆನರಾ ಬ್ಯಾಂಕ್ ಕಾರ್ಡು ಯೂಸ್ ಮಾಡಿ ತುಂಬಾ ತಿಂಗಳುಗಳೇ ಆಗೋಗಿತ್ತು. ಅದ್ರದ್ದು ಪಾಸ್ವರ್ಡ್ ಮರ್ತೋಗ್ಬಿಟ್ಟಿದೀನಿ ನಾನು. 1-2 ಟೈಮ್ಸ್ ಹಾಕಿದ್ವಿ. ನಮ್ಮ ಮನೆಯವ್ರು ಹಂಗೂ ಬೈತಿದ್ರು, ಪಾಸ್ವರ್ಡ್ ಎಲ್ಲ ಮರ್ತೋಗಿದ್ಯಾ ಅಂತ ಅನ್ಕೊಂಡು. ಆಮೇಲಿಂದ ನೀವು ಟ್ರೈ ಮಾಡಿದ್ರೆ ಮೇ ಬಿ ಆಗಲ್ಲ, ನಾನೇ ಟ್ರೈ ಮಾಡ್ತೀನಿ, ಇದೊಂದು ಲಾಸ್ಟ್ ಟ್ರೈ ಅಂತ ಅನ್ಕೊಂಡು ನಾನು ಹೋಗಿ ಟ್ರೈ ಮಾಡಿದೆ. ನಾನು ಟ್ರೈ ಮಾಡಿದ್ರು ಬರಲಿಲ್ಲ. ಆಮೇಲೆ ಯಾವುದೋ ಒಂದು ಗೆಸ್ಸಿಂಗಲ್ಲಿ ಇನ್ನೊಂದು ಹೊಡೆದೆ ಪಾಸ್ವರ್ಡ್ನ. ಲಕ್ಕಿಲಿ ಅದು ಕ್ಲಿಕ್ ಆಯಿತು ಪಾಸ್ವರ್ಡು, ಅದು ಓಕೆ ಆಯಿತು. ಅದಾದ್ಮೇಲಿಂದ ಅಕೌಂಟಿಗೆ ಅಮೌಂಟ್ ಹಾಕಿ ಮತ್ತೆ ನಾವು ಹೊರಟಿದ್ದು. ನೆಕ್ಸ್ಟ್ ಇನ್ನೇನಿರುತ್ತೆ, ನನ್ನ ಹತ್ರ ತಿಂಡಿ ಪೋತಿ ಕಟ್ಕೊಂಡ್ಮೇಲೆ ನನ್ನ ಹಸ್ಬೆಂಡ್ ತಿಂಡಿ ಕೊಡಿಸ್ಲೇಬೇಕಲ್ವಾ. ಹಾಗಾಗಿ ಮೈ ಆಲ್ವೇಸ್ ಫೇವ್ರೆಟ್ ಫಿಶ್ ತಿನ್ನೋದಕ್ಕಂತ ಹೊರಟ್ವಿ. ನಾವು ರೆಗ್ಯುಲರ್ ಆಗಿ ಮನೆ ಹತ್ರದಲ್ಲಿ ಇರೋದು ಎಲ್ಲೂ ತಿನ್ನಲ್ಲ, ತುಂಬ ದೂರನೇ ಇದೆ. ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟರ್ಸ್ ಇರ್ಬೋದು ಅದು ಶಾಪು, ಕರ್ನಾಟಕ ಫಿಶ್ದು. ಅಲ್ಲಿಗೆ ಹೋದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಯಾಕೋ ಇವತ್ತು SBIಗೆ ಹೋದ್ವಿ, ಅಲ್ಲೂ ಓಪನ್ ಇರಲಿಲ್ಲ. ಕೆನರಾಗೆ ಬಂದ್ವಿ ಆಮೇಲೆ, ಬಟ್ ಇಲ್ಲೂ ಹಂಗೆ ಆಯಿತು. ಫಿಶ್ ಖಾಲಿಯಾಗಿ ಹೋಗಿತ್ತು. ನಾವು ಹೋಗಿದ್ದ ಟೈಮ್ಗೆ ಬರೀ ಕಬಾಬ್ ಇತ್ತು, ಚಿಕನ್ ಕಬಾಬು. ನಂಗೆ ಚಿಕನ್ ಕಬಾಬ್ ಬೇಡವಾಗಿತ್ತು, ನನಗೆ ಫಿಶ್ಶೇ ಬೇಕಿತ್ತು. ಯಾಕಂದರೆ ಮಧ್ಯಾಹ್ನ ರೀಲ್ಸಲ್ಲಿ ತುಂಬ ಫಿಶ್ದು ರೀಲ್ಸೇ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕ್ರೇವ್ ಆಗಿಬಿಟ್ಟಿತ್ತು ಫಿಶ್ ಮೇಲೆ. ಅದರಲ್ಲೂ ತವಾ ಫ್ರೈ, ನಂಗೆ ತವಾ ಫ್ರೈಯೇ ಬೇಕಿತ್ತು. ಓಕೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಇರೋ ಇನ್ನೊಂದು ಫಿಶ್ ಅಂಗಡಿಗೆ ಬಂದ್ವಿ. ಅಲ್ಲೊಂದು ಸ್ವಲ್ಪ ಮೆನು ಚೆನ್ನಾಗಿತ್ತು, ಒಳ್ಳೊಳ್ಳೆ ಐಟಮ್ಸ್ಗಳು ಇದ್ವು ರೆಗ್ಯುಲರ್ ಆಗಿ. ಬಟ್ ಟ್ರೈ ಮಾಡಿರಲಿಲ್ಲ ಇದುವರೆಗೂ. ಓಕೆ ಟ್ರೈ ಮಾಡೋಣ ಅಂತ ಬಂದರೆ ಅಲ್ಲೂ ಇರಲಿಲ್ಲ. ಅಲ್ಲೇ ಪಕ್ಕದಲ್ಲಿ ನಮ್ಮ ಮನೆಯವ್ರ ನನ್ನ ಹಸ್ಬೆಂಡ್ದು ಫೇವ್ರೆಟ್ ಫುಡ್ ಕಾರ್ಟ್ ಒಂದಿದೆ. ಅಲ್ಲಿ ಅವ್ರು ಯಾವಾಗಲೂ ರೈಸ್ ಬಾತ್ ಅದು ಸ್ವಲ್ಪ ಜಾಸ್ತಿ ತಿಂತಾರೆ ಅಲ್ಲಿ. ಸೊ ಅಲ್ಲಿಗೆ ಹೋದರೆ ಅದು ನಮ್ಮ ಬ್ಯಾಡ್ ಲಕ್, ಅದು ಕೂಡ ಅಲ್ಲೂ ಕೂಡ ಇರಲಿಲ್ಲ. ಇವತ್ತು ಫುಲ್ ಟೋಟಲಿ ಬ್ಯಾಡ್ ಲಕ್ ಅಂತ ಅಂದ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ. ಲಾಸ್ಟ್ ಆಪ್ಷನ್ನು, ಸಿಕ್ಕಿದ್ರೆ ಸಿಗಲಿ ಇಲ್ಲಾಂದ್ರೆ ಇರಲಿ ಅಂತ ಅಂದ್ಬಿಟ್ಟು ನಮ್ಮ ಮನೆ ಪಕ್ಕದಲ್ಲಿ ಒಂದಿತ್ತು, ಅಲ್ಲಿಗೆ ಹೋದ್ವಿ ನೋಡೋಣ ಅಂತ ಅಂದ್ಬಿಟ್ಟು. ಬಟ್ ಅಲ್ಲಿ ಅಲ್ಲೂ ಕೂಡ ತವಾ ಫ್ರೈ ಖಾಲಿಯಾಗಿತ್ತು. ಫಿಶ್ ಕಬಾಬ್ ಸಿಕ್ತು ಅಲ್ಲಿ, ಸ್ವಲ್ಪ ಇತ್ತು. ಅದು ನಮಗೆ ಲಾಸ್ಟ್, ನಾವೇ ಲಾಸ್ಟ್ ಕಸ್ಟಮರ್ ಅನಿಸುತ್ತೆ ಫಿಶ್ ಕಬಾಬ್ಗೆ. ಸ್ವಲ್ಪ ಮಿಕ್ಕಿತ್ತು. ಸೊ ಓಕೆ ಇನ್ನೇನು ಮಾಡೋಕ್ಕಾಗಲ್ಲ, ಕ್ರೇವ್ ಕೇಳಬೇಕಲ್ಲ. ಓಕೆ ಬೇಡ ಅಂತ ಅಂದ್ರೂ ಅದಕ್ಕೆ ಸರಿ ತಿನ್ನೋಣ, ಅದನ್ನೇ, ಇನ್ನೇನು ಮಾಡೋಕ್ಕಾಗಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅಂದ್ಬಿಟ್ಟು ಅದನ್ನೇ ತಗೊಂಡು ತಿಂದೆ. ಅಲ್ಲೂ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡ್ವಿ ನಾನು ನನ್ನ ಹಸ್ಬೆಂಡ್. ನನಗೆ ಆರ್ಡ್ರ್ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಎಷ್ಟು ಆರ್ಡ್ರ್ ಮಾಡಬೇಕು ಏನು ಅಂತ. ನಾನೇ ಊರಿಗೆ ಮುಂಚೆ ಹೋಗಿ ನಿಂತಿದ್ದೆ ಆರ್ಡ್ರ್ ಮಾಡೋದಕ್ಕೆ. ಯಾವಾಗಲೂ ಆರ್ಡ್ರ್ ಮಾಡಿರಲಿಲ್ಲ, ಯಾವಾಗಲೂ ರೆಗ್ಯುಲರಾಗಿ ಅವರೇ ಆರ್ಡ್ರ್ ಮಾಡಿ ತಂದ್ಕೊಡೋದು. ಈ ಸಲ ನಾನೇ ತೊಗೊತೀನಿ ಅಂತ ಫಸ್ಟ್ ಹೇಳಿದ್ಬಿಟ್ಟು ತುಂಬ ಫಾಸ್ಟಾಗಿ ಹೋದೆ. ಬಟ್ ಅಲ್ಲಿ ಕರೆಕ್ಟಾಗಿ ಆರ್ಡ್ರ್ ಮಾಡೋಕ್ಕೆ ಬರದೆ ಬೈಸ್ಕೊಂಡೆ. ಹೋಗ್ಲಿ ಬಿಡಿ ಅಂತ ಅಂದ್ಕೊಂಡು ಹಾಗೆ ತಿನ್ಕೊಂಡು. ಬಟ್ ಅವ್ರು ತಿನ್ನಲ್ಲ ಫಿಶ್ನ, ಒಂದು ಸ್ವಲ್ಪನೂ ಅವ್ರ ಬಾಯಿಗೂ ಕೂಡ ಇಡಲ್ಲ ಫಿಶ್ಶು. ನಾನು ರೆಗ್ಯುಲರಾಗಿ ಫಿಶ್ ಯಾವಾಗಲೂ ನಾನು ತಿಂತಾ ಇರ್ತೀನಿ, ಸ್ವಲ್ಪ ಜಾಸ್ತಿನೇ ತಿಂತೀನಿ ಫಿಶ್ನ ನಾನು ಒಬ್ಬಳೇ ತಿನ್ಕೊಂಡು ಅವ್ರಿಗೇನು ಕೊಡದೆ. ಅವ್ರಿಗೆ ಹೇಳಿದೆ ಚಿಕನ್ ಕಬಾಬ್ ತಗೊಳ್ಳಿ ಅಂತ, ಬೇಡ ಅಂತ ಅಂದರು. ಓಕೆ ಯಾರನ್ನೂ ಜಾಸ್ತಿ ಫೋರ್ಸ್ ಮಾಡಬಾರ್ದು ತಿಂಡಿ ತಿನ್ನೋ ವಿಷಯದಲ್ಲಿ, ಅದರಲ್ಲೂ ಅಂತ ಅಂದ್ಬಿಟ್ಟು ನಾನೇ ತಿನ್ಕೊಂಡು ಹಂಗೆ ಮನೆಗೆ ಸ್ವಲ್ಪ ಬಜ್ಜಿ ವಡೆ ತಗೊಂಡು ಹೋಗೋಣ ಅಂತ ಹೇಳಿ ಈ ಕಡೆ ಬಂದು ನಾನು ತಿಂದ್ಬಿಟ್ರೆ ಆಯಿತಾ, ನನ್ನ ಹಸ್ಬೆಂಡ್ ತಿನ್ಬೇಕಲ್ವಾ, ನಮ್ಮ ಅತ್ತೆ ಮಾವ ತಿನ್ಬೇಕಲ್ವಾ. ಅದಕ್ಕೆ ಸ್ವಲ್ಪ ಬಜ್ಜಿ ಎಲ್ಲ ತಗೊಂಡು ಸಾಂಬಾರಿಗೆ ತಗೊಂಡು ಮನೆಗೆ ಬಂದ್ವಿ. ಊಟ ಹಾಕ್ಕೊಂಡು ಬಜ್ಜಿ ವಡೆ ಎಲ್ಲ ಹಾಕ್ಕೊಂಡು ಆ್ಯಸ್ ಯೂಶುವಲ್ ನಮ್ಮದು ಕೇಳಬೇಕಾ, 9 ಗಂಟೆ ಮೇಲೆ 9:30 ಮೇಲೆ ಆದರೆ ಕಂಪಲ್ಸರಿ ಬಿಗ್ ಬಾಸ್. ನಮ್ಮ ರೂಮಲ್ಲಿರೋ TV ಆನ್ ಆಗಿ ನಾನು ಹಾಟ್ಸ್ಪಾಟ್ ಆನ್ ಮಾಡಿ ಅದು ಆನ್ ಆಗಿ ತಗೊಳ್ಳೋದು ಲೇಟ್ ಆಗುತ್ತೆ ಅಂತ ಹಾಲ್ಗೆ ಬಂದ್ಬಿಟ್ಟು ನೋಡಿದೆ ಈ ಸಲ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.